చూసినేదా ಬಿಟ್ಟೆ ಫೆನ್ಸಿಂಗ್ ನೆನ್ನೆ 5 ಹಳ್ಳಿ ಆಯಿತು. ಪುರಾ ಪಂಚಾಯಿತಿಯಲ್ಲಿ 13 ಹಳ್ಳಿ ಮುಗಿದ ಮೇಲೆ ಮಿಣಕನಗುರಿಗೆ 5 ಹಳ್ಳಿ ಆಯಿತು. ಇವತ್ತು ಕಂಬತ್ತಹಳ್ಳಿ ದಂಡಿಗಾನಹಳ್ಳಿ ಆದಮೇಲೆ ಈ ಹಳ್ಳಿಗೆ ಬಂದಿದ್ದೀವಿ, ರಾಯನಕಲ್ಲಿಗೆ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಅಂದರು. ನಾಳೆ ಅಥವಾ ನಾಳಿದ್ದಿಂದನೇ ಕೆಲಸ ಸ್ಟಾರ್ಟ್ ಮಾಡಿಸ್ತಿದ್ದೀನಿ. 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಮತ್ತು ಬಸ್ದೊಂದು ಹೇಳಿದ್ದಾರೆ ಯಾಕಂದ್ರೆ ಅದು ಗಮನಿಸ್ತೀವಿ. ಈ ಊರಲ್ಲಿ ಭಾಳಷ್ಟು ಜನ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯಲ್ಲಿ 2-2 ಸಾವಿರ ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದ್ದೀವಿ. ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಮತ್ತು ಇನ್ನೇನು ಪೆನ್ಷನ್ದು ಹೇಳಿದ್ದಾರೆ, ಇನ್ನೊಬ್ಬರದು 2,000 ರೂಪಾಯಿ ಬರ್ತಿಲ್ಲ, ಯಾಕೆಂದರೆ ರೇಷನ್ ಕಾರ್ಡ್ ಇಲ್ಲ. ಕಾರಣ ಅವ್ರ ಮಗ IT ಫೈಲ್ ಮಾಡಿದ್ದಾನೆ, BPL APL ಆಗಿದೆ. ಸೊ ಅದು ಪರಿಶೀಲಿಸ್ತೀವಿ ಅಂತ ಹೇಳಿದ್ವಿ. ಎಲ್ಲ ಇವರವ್ರ ಆಶೀರ್ವಾದ ನನ್ನ ಮೇಲೆ ಇದೆ. ಒಳ್ಳೇದು ಮಾಡೋಕ್ಕೆ ಬಂದಿದ್ದೀವಿ ಸರ್. ಅನೇಕ ಜನ ಚರಂಡಿದೆ ವ್ಯವಸ್ಥೆ ಇದೆ. ಅದೇ ಏನಾಗಿದೆ ಅದೇ ಅಣ್ಣ, ಏನಾಗ್ತಿದೆ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಚಿಕ್ಕದಾಗಿ ರಾಯನಕಲ್ ಇದು ದಂಡಿಗಾನಹಳ್ಳಿಯಲ್ಲೇ ಅದೇ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅದು ಈಗ ನನಗೆ ಸವಾಲು, ಇರೋ ರೋಡ್ನ ಹೊಡೆದು ಚರಂಡಿ ಹೆಂಗೆ ಮಾಡಬೇಕು ಅಂತ. ಬಟ್ ಏನೋ ಮಾಡ್ತೀನಿ. ಈಗ ಅವ್ರು ಸೇವೆ ಮಾಡಲಿ ಅಂತಲೇ ಅವ್ರು ನಾನು ಓಟ್ ಹಾಕಿ ಕರ್ಕೊಂಡ್ಬಂದಿರೋದು. ಈಗ ಒಳ್ಳೆ ತಿಟ್ಟು ಪಿಚ್ಕೊಂಡು ಏನೋ ಬಾದ್ ಮಾಡಿ ಮಂಚು కదా మీ బిడ్డ. ಸರಿ ಆಯ್ತಣ್ಣ, ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ.